ಗಾಯ್ಸ್ ನೋಡಿ, ಸರಳವಾಗಿ ಸುಲಭವಾಗಿ ಕಮ್ಮಿ ಖರ್ಚಲ್ಲಿ ನಾವು ಯಾವ ಥರ ನಾವು ಮನೆಯಲ್ಲೇ ಸಾಕು ಪ್ರಾಣಿಗಳಿಗೆ, ಕೋಳಿಗಳಿಗೆ ಆಗಲಿ, ಇವನು ನಾಯಿಗಳಿಗೆ ಆಗಲಿ, ಬೇರೆ ಬೇರೆ ಮೊಲಗಳಿಗೆ ಆಗಲಿ, ಮತ್ತು ಬಾತುಕೋಳಿ ಸಾಕೋದೇನಿದ್ರೆ ಬಾತುಕೋಳಿಗಳಿಗಾಗಲಿ, ಸಾಕು ಪ್ರಾಣಿಗಳು ಯಾವ್ಯಾವ ಇದ್ದಾವೆ ಎಲ್ಲ ಥರ ಪ್ರಾಣಿಗಳನ್ನೂ ಕೂಡ ನಾವು ನೋಡಿ ಈ ಬೋನಲ್ಲಿ ನಾವು ಸಾಕೊಳ್ಬೋದು. ಆ ಥರ ಬೋನ ಯಾವ ಥರ ಕಮ್ಮಿ ಖರ್ಚಿನಲ್ಲಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ, ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಇದು ಬೋನ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇದು ಎಷ್ಟಿದೆ ಅಂದರೆ ನೋಡಿ, ಇದಕ್ಕಿನ್ನ ಗೇಟ್ ಮಾಡಿಲ್ಲ, ಗೇಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇಲ್ಲೆಲ್ಲ ಫ್ರೇಮ್ ಮಾಡಿ ಮಡಿಕೊಂಡಿದ್ದೀವಿ, ಮತ್ತು ಇಲ್ಲಿ ಮೆಶ್ ಇದೆ. ಸೊ ಕೆಲಸ ನಡೀತಾ ಇದೆ. ನೋಡಿ, ಇದು ಒಂದು ಬೋನ್ ಮೆಜರ್ಮೆಂಟ್ ಬಂದ್ಬಿಟ್ಟು ನೋಡಿ 4 ಅಡಿ ಅಗಲ ಬರುತ್ತೆ, ಮತ್ತು 3 ಅಡಿ ಉದ್ದ ಬರುತ್ತೆ. ಹಿಂಗೆ 3 ಅಡಿ, ಹಿಂಗಿಂದ ಇಲ್ಲಿಗೆ 4 ಅಡಿ. ಸೊ ಹೈಟ್ ಬಂದ್ಬಿಟ್ಟು 4 ಅಡಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಹೈಟ್ ಬಂದ್ಬಿಟ್ಟು 4 ಅಡಿ ಬರುತ್ತೆ. ಸೊ ಟೋಟಲ್ ಬೋನ್ ಇದು 9 ಅಡಿ ಇದೆ ಉದ್ದ, 9 ಅಡಿ ಉದ್ದ, 4 ಅಡಿ ಅಗಲ, 4 ಅಡಿ ಹೈಟ್ ಬರುತ್ತೆ. ಸೊ ಇದಕ್ಕೆ ಯೂಸ್ ಆಗಿರೋ ಮೆಟೀರಿಯಲ್ಸು ನೋಡಿ, ಬಾಕ್ಸ್ ಮೆಶ್ಶು ಯೂಸ್ ಆಗೈತೆ. ಅದು ಬಿಟ್ಟರೆ ಎಲ್ಲ ಆ್ಯಂಗಲ್ಲು ಕಂಬಿಗಳು ಯೂಸ್ ಆಗಿದ್ದಾವೆ. ಅದು ಬಿಟ್ಟರೆ ನೋಡಿ, ಲಾಕರ್ಗಳು ಯೂಸ್ ಆಗಿದ್ದಾವೆ, ಮತ್ತು ಕೀಲ್ಗಳು ಯೂಸ್ ಆಗಿದ್ದಾವೆ. ನೋಡಿ, ಇಷ್ಟಿತ್ತು ಅಂದರೆ ನೀವು ಆರಾಮಾಗಿ ಸ್ವಲ್ಪ ಏನಾದ್ರೂ ವೆಲ್ಡಿಂಗ್ ವರ್ಕ್ ಏನಾರು ಗೊತ್ತಿತ್ತು ಅಂದರೆ, ಮನೇಲಿ ವೆಲ್ಡಿಂಗ್ ಮಾಡೋ ಐಟಮ್ಸ್ ಇತ್ತು ಅಂದರೆ, ಸೊ ಆರಾಮಾಗಿ ಕಮ್ಮಿ ಪ್ರೈಸ್ಗೆ ನೀವು ನೋಡಿ ಈ ಥರ ನೀವು ಬೋನ್ಗಳನ್ನ ಮಾಡ್ಕೋಬೋದು. ಇಷ್ಟು ದೊಡ್ಡ ಬೋನ ಮಾಡೋದಕ್ಕೆ ಟೋಟಲಿ ಮೆಟೀರಿಯಲ್ಲು ಮತ್ತು ತಿರ್ಗಾ ತಂದಿರೋ ಐಟಮ್ಸು ಎಲ್ಲ ಸೇರಿಸಿ ಎಷ್ಟು ಖರ್ಚು ವೆಚ್ಚ ಬೀಳ್ತು ಅಂತ ಈ ವಿಡಿಯೋ ಲಾಸ್ಟಲ್ಲಿ ನೋಡ್ತೀನಿ. ನೋಡಿ ಇದು ಆ್ಯಕ್ಚುಲಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂದರೆ ವಿಶಾಲವಾಗಿ. ನೋಡಿ, ನಾವೇ ಒಳಗಡೆಗೆ ಹೋಗ್ಬಿಟ್ಟು ಆರಾಮಾಗಿ ನೋಡಿ ಈ ಥರ ಕುತ್ಕೊಬೋದು. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ನೋಡಿ, ಆರಾಮಾಗಿ ಇದರಲ್ಲಿ 2 ನಾಯಿನ ಒಂದೊಂದು ಬೋನಲ್ಲಿ ಸಾಕೋಬೋದು ನಾವು, ಅಷ್ಟು ಸ್ಪೇಸಿಯಸ್ ಆಗಿದೆ. ಮತ್ತು ನೋಡಿ, ಈ ಥರ ಲಾಕ್ ಮಾಡಿಕೊಂಡ್ರೆ ಮುಗೀತು, ನೀವು ಸಾಕಿರೋ ಪ್ರಾಣಿಗಳು ಎಲ್ಲೂ ಹೋಗೋದಿಲ್ಲ. ನೋಡಿ, ಹಿಂಗೆ ಲಾಕ್ ಮಾಡಿಕೊಂಡ್ರೆ. ಮತ್ತು ಕೆಳಗಡೆ ಸ್ವಲ್ಪ ಶೀಟ್ ಹಾಕ್ಕೋಬೇಕು, ಏನಾದ್ರೂ ಅವಕ್ಕೆ ಒತ್ತೋದಂಗೆ ಕೆಳಗಡೆ ಒಂದು ಶೀಟ್ ಬರುತ್ತೆ, ಇವಾಗೆಲ್ಲ ಪ್ಲಾಸ್ಟಿಕ್ ಶೀಟ್ಗಳು, ಅದನ್ನು ಹಾಕ್ಕೋಬೇಕು. ಮತ್ತು ಮೇಲ್ಗಡೆಗೆ ಮತ್ತು ತಿರ್ಗಿ ಈ ಕಡೆ ಸೈಡ್ಗೆ, ಫ್ರಂಟಿಗೆ ಬೇಡ, ಮಳೆಗಿಳೆ ಬಂದರೆ ಬಿಸಿಲು ಹೊಡಿಬಾರ್ದು ಅಂದ್ಬಿಟ್ಟು ಮೇಲ್ಗಡೆಗೆ ಮತ್ತು ತಿರ್ಗಿ ಈ ಕಡೆ ಸೈಡ್ಗೂ ಕೂಡ ನೀಟಾಗಿ ನಾವು ಅದು ಪ್ಲಾಸ್ಟಿಕ್ ಶೀಟ್ ಬರ್ತಾವಲ್ಲ, ಆ ಶೀಟ್ಗಳನ್ನ ಹೊಡ್ಕೊಂಬಿಟ್ರೆ ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ. ಸೊ ಅವಾಗ ನಾವು ಒಳಗಡೆ ಸಾಕೋ ಪ್ರಾಣಿಗಳಿಗೂ ಕೂಡ ಏನೂ ಇಶ್ಯೂಸ್ ಆಗೋಲ್ಲ, ಅಂದರೆ ಅವಕ್ಕೂ ಏನೂ ತೊಂದರೆ ಆಗೋಲ್ಲ. ಮಳೆ ಬಂದರೆ ಮಳೆ ಏನು ಇದಾಗೋದು, ಮತ್ತು ಬಿಸಿಲು ಹೊಡೆಯುತ್ತೆ ಅಂದರೆ ಆ ಥರ ಏನು ಇಶ್ಯೂಸ್ ಎಲ್ಲ ಆಗೋದಿಲ್ಲ. ನೋಡಿ ಗೈಸ್, ಟೋಟಲಿ ಈ ಬೋನ್ ಮಾಡೋದಕ್ಕೆ ನಮಗೆ ಬಿದ್ದಿದ್ದು ಖರ್ಚು 8,900 ರೂಪಾಯಿ, ಅಂದರೆ ಹತ್ತತ್ರ 9,000 ರೂಪಾಯಿ ಆಗಿದೆ ಗೈಸ್, ಅಷ್ಟೇನೆ. ಮತ್ತು ಇಲ್ಲಿ ಕೆಳಗಡೆ ನೋಡಿ ಈ ಥರ ಇದನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ. ಸೊ ಇದೇನಕ್ಕಪ್ಪ ಅಂದರೆ ನಾವೇನಾರ ಮಡಗಿತ್ತವು ಇದೆಲ್ಲ ತುಕ್ಕಿಡಿಬೋದು, ಮತ್ತು ತಿರ್ಗಾ ಇದು ಇತ್ತು ಅಂದರೆ ಹಂಗೆ ಕೆಳಗಡೆಗೆ ಹೋಗ್ಬಿಡುತ್ತೆ ಅದು ಕಸ್ಕೊಂಡು. ಸೊ ಆ ಥರ ಎಲ್ಲ ಆಗಬಾರ್ದಂತ ಇದನ್ನು ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.